ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಬೇಕಿತ್ತು. ಸೊ ನೈಟೇ ಬೀಟ್ರೋಟ್ ಕಟ್ ಮಾಡಿ ಮತ್ತು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡ್ಬಿಟ್ಟಿದ್ದೆ. ನಾರ್ಮಲಾಗಿ ಯಾವಾಗಲೇ ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಬೇಕು ಅಂದ್ರೂ ನೈಟೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಹಿಟ್ಟನ್ನ ಮತ್ತು ಬೀಟ್ರೋಟ್ನ ಕಟ್ ಮಾಡಿ. ಫಸ್ಟು ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೀಟ್ರೂಟ್ ಪಲ್ಯಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 4 ಕರಿಬೇವು ಮತ್ತು ಬೀಟ್ರೋಟ್ನ ಇಟ್ಕೊಂಡಿದ್ದೀನಿ. ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನು ಆದಷ್ಟು ಬೀಟ್ರೂಟಿಗೆ ಎಣ್ಣೆನ ಕಡಿಮೆ ಹಾಕಿದ್ರೆ ಒಳ್ಳೆಯದು, ಇಲ್ಲ ಲಾಸ್ಟಲ್ಲಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಇವಾಗ 1 ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಒಂದು ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡಿಕೊಂಡು, ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಫುಲ್ ಬೀಟ್ರೂಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡ್ಕೊತಿದ್ದಂಗೆ ಟೇಸ್ಟಿಗೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಮತ್ತು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ಬೀಟ್ರೂಟ್ ಬೇಯೋದಕ್ಕೆ ಅದು ನೀವು ಎಷ್ಟು ಬೀಟ್ರೂಟ್ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮೀಡಿಯಮ್ ಇದರಲ್ಲಿ ಒಂದು 2 ಗ್ಲಾಸ್ ವಾಟ್ರನ್ನ ಹಾಕಿದ್ದೀನಿ. ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆದರೂ ಬೇಕೇ ಬೇಕು. ಸೊ ಆ ಗ್ಯಾಪಲ್ಲಿ ನಾನು ಚಪಾತಿನ ಒತ್ಕೊಂಡ್ಬಿಡ್ತೀನಿ. ಈಗ ಅದು ಪಲ್ಯಕ್ಕೆ ಅದು ಬೀಟ್ರೂಟೆಲ್ಲ ಬೇಯೋಷ್ಟರಲ್ಲಿ ಚಪಾತಿನ ಫುಲ್ ಲಟ್ಟಿಸ್ಕೋಬೇಕು. ನಾನು ಒಂದೇ ಸಲ ಎಷ್ಟು ಉಂಡೆಗಳಿರುತ್ತೋ ಅಷ್ಟು ಉಂಡೆಗಳನ್ನ ಚಪಾತಿನ ಲಟ್ಟಿಸ್ಕೊಂಡು ಒಂದೇ ಸಲ ಬೇಯಿಸ್ಕೊಳ್ಳೋದು. ಇವಾಗ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದೆ, ಅಂದರೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ಸಲ ನೀಟಾಗಿ ಫುಲ್ ಮಿಕ್ಸ್ ಮಾಡಿಕೊಂಡು ನಾನು ಖಾರಕ್ಕೆ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಖಾರದ ಪುಡಿ ಹಾಕ್ತಾ ಇರೋದು. ಒಂದು ಸಲ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಬೆಂದಿದೆ ಅಂತಾದರೆ ಆದಮೇಲೆ ಖಾರದ ಪುಡಿನ ಹಾಕ್ತೀನಿ. ಸಾಲ್ಟ್ ಚೆಕ್ ಮಾಡಿಕೊಂಡು ಸಾಲ್ಟ್ ಹೆಂಗಿದೆ ಬೇಕಂದರೆ ಮತ್ತೆ ಹಾಕೋಬೋದು, ಇಲ್ಲ ಸಾಕು ಫಸ್ಟ್ ಹಾಕಿರ್ತೀವಲ್ವ ಸೊ ಸಾಕಂದರೆ ಬೇಡ. ಇವಾಗ ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅದು ನೀರೆಲ್ಲ ಕಂಪ್ಲೀಟಾಗಿ ಹಿಂಗಬೇಕು. ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಿರೋ ಬೀಟ್ರೂಟ್ ಪಲ್ಯದಲ್ಲಿ ನಾನು ಕಾಯನ್ನು ಹಾಕಲ್ಲ, ಕಡಲೆ ಬೀಜದ ಪೌಡ್ರ್ ಹಾಕೋದು. ಕಡಲೆಬೀಜ ಪೌಡ್ರನ್ನ ಫಸ್ಟು ಕಡಲೆ ಬೀಜದನ್ನ ಚೆನ್ನಾಗಿ ನಾರ್ಮಲ್ ಡ್ರೈ ಫ್ರೈನ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಇದೆಲ್ಲ ಫುಲ್ ನೀರೆಲ್ಲ ಹಿಂಗಿದೆ ಎಲ್ಲ ಬೆಂದಿದೆ ಅಂತ ಆದಮೇಲೆ ಲಾಸ್ಟಲ್ಲಿ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಡಲೆಬೀಜದ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕಾಯಿದು ಪಲ್ಯ ಚೆನ್ನಾಗಿರುತ್ತೆ, ಇದು ಕೂಡ ಟ್ರೈ ಮಾಡಿ ನೋಡಿ, ಇದು ಚೆನ್ನಾಗಿರುತ್ತೆ ಚಪಾತಿಗೆ ಅಥವಾ ನಾರ್ಮಲ್ ಏನೋ ಬೇಳೆ ಸಾರು ಎಲ್ಲ ಮಾಡಿದಾಗಾದರೆ ಅದಕ್ಕೂ ಚೆನ್ನಾಗಿ ಬರುತ್ತೆ. ಸಾಲ್ಟ್ ಸಾಕಾಗಿಲ್ಲ ಅಂತಂದರೆ ಇವಾಗಲೂ ಕೂಡ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು, ಪರವಾಗಿಲ್ಲ. ಫೈನಲಿ ಪಲ್ಯ ರೆಡಿ ಆಯಿತು. ಇವಾಗ ಆಲ್ರೆಡಿ ಚಪಾತಿನೆಲ್ಲ ಫುಲ್ ಲಟ್ಟಿಸಿ ಇಟ್ಕೊಂಡಿದ್ದೀನಲ್ವ, ಒಂದೊಂದನ್ನೇ ಇವಾಗ ಬೇಯಿಸ್ಕೊಂಡ್ಬಿಡ್ತೀನಿ ಬೇಗ. ಇವಾಗೆಲ್ಲ ಒಂದೊಂದೇ ಫುಲ್ ಹೈ ಫ್ಲೇಮಲ್ಲಿಟ್ಟು ಫಾಸ್ಟಾಗಿ ಚಪಾತಿನ ಬೇಯಿಸ್ಕೊಂಡ್ಬಿಡ್ತೀನಿ. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿರೋದ್ರಿಂದ ಕೆಲಸಗಳೆಲ್ಲ ಮುಗೀತು. ಸೊ ಜಿಮ್ಗೆ ಹೋಗೋಕ್ಕೆ ಮೊದಲೇ ನಾನು ಬಾಕ್ಸ್ನ ಪ್ಯಾಕ್ ಮಾಡಿಬಿಡ್ತಾಯಿದ್ದೀನಿ. ಇವತ್ತು ಬಾಕ್ಸ್ಗೆ ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಮೊಳಕೆ ಕಾಳನ್ನ ಪ್ಯಾಕ್ ಮಾಡಿದ್ದೀನಿ. ಅಷ್ಟರಲ್ಲಿ ಆಲ್ರೆಡಿ ಬೆಳಕಾಗೋಗಿತ್ತು, ಫುಲ್ ಕೂಲಾಗಿತ್ತು ಆಚೆ ವೆದರು. ಸರಿ ಜಿಮ್ಗೆ ಹೊರಟು ಜಿಮ್ಮಲ್ಲಿ ಫುಲ್ ವರ್ಕೌಟೆಲ್ಲ ಬೇಗನೆ ಮುಗೀತು. ಸೊ ಮನೆಗೆ ಬೇಗ ಬಂದು ಒಂದು ಕಪ್ ಕಾಫಿ ಕುಡಿದು ಆಲ್ರೆಡಿ ಹೋಗ್ಬೇಕಾದ್ರೆ ಮಷಿನ್ಗೆ ಬಟ್ಟೆ ಹಾಕಿ ಹೋಗಿದ್ದೆ. ಸೊ ಅವನ್ನೆಲ್ಲ ಒಣಗಾಕಿ ಅವನ ಜೊತೆ ಪಾಪು ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಮತ್ತೆ ಕೆಳಗಡೆ ಬಂದೆ. ಕೆಳಗಡೆ ಅವ್ನು ಆಟ ಆಡ್ತಾಯಿದ್ದ. ಸರಿ ಆಲ್ರೆಡಿ 10 o'clock ಆಗಿತ್ತಲ್ಲ, ಅವ್ನು ಆಡ್ಕೊಳ್ಳೋ ಗ್ಯಾಪಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ. ಸೇಮ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ, ಸೌತೆಕಾಯಿ ಮತ್ತು 12:30 ಹಂಗೆ ಪಪಾಯ ತಿಂದೆ. ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.